ಜಾತ್ರಾ ಮಹೋತ್ಸವ ಸಂಭ್ರಮ. ಮಹಿಳೆಯರಿಂದ ಅದ್ಧೂರಿ ಉಡಿ ತುಂಬುವ ಕಾರ್ಯಕ್ರಮ. ನೂರಾರು ಮಹಿಳೆಯರು ಸಾಲಾಗಿ ನಿಂತು ಉಡಿ ತುಂಬುತ್ತಿರುವ ದೃಶ್ಯ, ಮುತ್ತೈದೆಯರ ಮಂಗಳಾರತಿ ಮತ್ತು ಭಕ್ತಿ ಪರವಶರಾದ ಭಕ್ತರು. ಇದು ಕಂಡದ್ದು ಯಾದಗಿರಿ ಜಿಲ್ಲೆಯ ಸುರಪುರದ ಧರ್ಮರಮಠ ಸುಕ್ಷೇತ್ರ ಹೆಗ್ಗಣದೊಡ್ಡಿಯಲ್ಲಿ. ಈ ಮನಸ್ಸಂತಕ್ಕಂಥ ಸ್ವಚ್ಛತೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಯಾವ ಸಾಬೂನು ಶಾಂಪೂದ ಸ್ವಚ್ಛತೆ ಮಾಡ್ಕೋಬೇಕಂದ್ರೆ ಆಗುವುದಿಲ್ಲ. ಈ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸ್ವಚ್ಛತೆ ಮತ್ತು ಮನಸ್ಸನ್ನ ಹಗರ್ ಮಾಡ್ಕೋಬೇಕಾಗಿತ್ತು. ನಾವ್ ಎಲ್ಲಿ ಸೇರ್ಬೇಕು ಅಂತಂದ್ರೆ ಹೆಗ್ಗನದೊಡ್ಡಿ ಗ್ರಾಮದೊಳಗೆ ಸೇರಿ ತಾಯಿ ಜ್ಞಾನಮ್ಮ ಚರಿತ್ರೆಯನ್ನು ಮನಸ್ಸಪೂರ್ವಕವಾಗಿ ಕೇಳಿದ್ದೇವಾಗಿತ್ತು ಅಂತಂದ್ರೆ ನಿಮ್ಮೆಲ್ಲರಿಗೂ ಮನಸ್ಸಿಗೆ ಶಾಂತಿ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು ಈ ಪುಣ್ಯ ಕ್ಷೇತ್ರದಲ್ಲಿ ಸಿಗಲು ಸಾಧ್ಯವಾಗ್ತದೆ. ನಮ್ಗೆ ಇವತ್ತು ನೋಡಿ ವಿಶೇಷವಾಗಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮಗನಿಸ್ತು ಬಹುಶಃ ನೀವೆಲ್ಲ ತಾಯಿಯಂದರೆ ಕಂಡಾಗ ನಮಗನಿಸ್ತದ ಬಹುಶಃ ನಾವು ಹೆಗ್ಗನದೊಡ್ಡಿ ಗ್ರಾಮದೊಳಗದೀವೋ ಅಥವಾ ಗುಡ್ಡಾಪುರ ದಾನಮ್ಮ ತಾಯಿಯ ಗ್ರಾಮದೊಳಗದೀವೋ ಅನ್ನುವಂಥದ್ದು ಭಾಸವಾಗ್ತದೆ. ಇವತ್ತೆಲ್ಲರೂ ಒಗ್ಗಟ್ಟಾಯ್ತು. ತಾವೆಲ್ಲರೂ ಯಾವುದೇ ಇಲ್ಲಿ ವಿಷಯವನ್ನು ಬದಿಗೊತ್ತಿ ಇದು ನಮ್ಮ ಊರು, ನಮ್ಮ ಜಾತ್ರೆ ಅಂತ ತಿಳ್ಕೊಂಡು ಒಗ್ಗಟ್ಟಾಯ್ತು ಅಂತ ನೀವೇನು ಮಾಡುವಂತ ಜಾತ್ರೆ ನಿಜವಾಗ್ಲೂ ಅರ್ಥಪೂರ್ಣವಾಗಿರ್ತಕ್ಕಂಥ ಜಾತ್ರೆ. ಹೆಗ್ಗನದೊಡ್ಡಿ ಸಮಸ್ತ ಗ್ರಾಮಸ್ಥರು ನೀವು ಮಾಡಲಾಗಿದ್ರಲ್ಲ, ನಿಜವಾಗ್ಲೂ ದುಡಿದವರಿಗೆ ಕೂಲಿ ಅಂತಕ್ಕಂಥದ್ದು ಯಾವತ್ತು ಧರ್ಮರ ಮಠಾಧ್ಯಕ್ಷರು ನೀವು ಕೊಟ್ಟೇ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಇವತ್ತಿನ ಸಂದರ್ಭದಲ್ಲಿ ಹೇಳಿ. ಕಾಯಕವೇ ಕೈಲಾಸ ಎಂದು ಸಾರಿದ ಶರಣೆ, ಭಕ್ತರ ಕಷ್ಟಕ್ಕೆ ಕರಗುವ ಮಹಾತಾಯಿ ಗುಡ್ಡಾಪುರ ದಾನಮ್ಮ ದೇವಿಯ ಪ್ರವಚನ ನಡೆಯುತ್ತಿದೆ. ಪೂಜ್ಯ ಮಾತೋಶ್ರೀ ನಿಜಲಿಂಗಮ್ಮ ತಾಯಿ ಪಟ್ಟದ ದೇವರು ಇವರ ಸಾನ್ನಿಧ್ಯದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮದ ರಂಗು ಮೇಳೈಸಿದೆ. ತಾಯಿಯಂದ್ರೆ ತಾವೆಲ್ಲ ಯಾವ ರೀತಿಯಾಗಿ ಕಾಣ್ತಾ ಇದ್ರೆ ಅಂತ ಕೇಳಿದ್ರೆ ಸಾಕ್ಷಾತ್ ದಾನಮ್ಮ ದೇವಿಯ ರೂಪದಲ್ಲಿ ತಾವೆಲ್ಲ ಕಾಣ್ತಾ ಇದ್ರಿ. ತಾವು ಯಾವ ರೀತಿ ಇದ್ದೀರಿ ಅವರು ಕೂಡ ಅದೇ ರೀತಿಯಾಗಿ ಸಂಸಾರ ಮಾಡಿ ಧರ್ಮವನ್ನು ಗೆದ್ದಿರ್ತಕ್ಕಂಥ ತಾಯಿ. ಇವತ್ತು ನಾವು ಕೂಡ ನಮ್ಮ ಸಂಸಾರದಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ, ಎಷ್ಟೇ ತೊಂದರೆ ಇದ್ರೂ ಕೂಡ, ಪ್ರಾಪಂಚಿಕ ಜೀವನದಲ್ಲಿ ನಾವೆಲ್ಲ ಇಡೀ ಜೀವನ ಉದ್ದಕ್ಕೂ ಕೂಡ ಸುಖ ಕಡಿಮೆ ಇದ್ದರೂ ಕೂಡ ಕಷ್ಟಗಳೇ ಬಹಳ ಎದುರಾಗ್ತಕ್ಕಂಥ ಸನ್ನಿವೇಶಗಳು ನಮಗೆ ಬರ್ತಾ ಇದೆ. ಇಂಥ ಕಾಲಮಾನದಲ್ಲಿನೂ ಕೂಡ ಕಷ್ಟಗಳನ್ನು ಯಾವ ರೀತಿಯಾಗಿ ನಾವು ಗೆದ್ದು ಮುಂದೆ ಹೋಗ್ತೀವಿ, ಅದರ ಜೊತೆಗೆ ನಮ್ಮ ಧರ್ಮವನ್ನು ಕೂಡ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ಆಯಂದಿರ ಜವಾಬ್ದಾರಿ ಇದೆ. ತನ್ನ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಭಿನ್ನಾಭಿಪ್ರಾಯ ಇರಲಿ, ಸಮಸ್ಯೆ ಇರಲಿ, ವಸ್ತು ಹೊರಗಡೆ ಹೋಗದಂತೆ ತನ್ನ ಕಷ್ಟವನ್ನು ತಾನೇ ಸರಿಪಡಿಸಿಕೊಂಡು ಆ ಬದುಕನ್ನು ಕಟ್ತಕ್ಕಂಥ ಶಕ್ತಿ ಇವತ್ತು ಯಾರಲ್ಲಿ ಕಾಣ್ತಾ ಇದೀವಿ ಅಂತ ಹೇಳಿದ್ರೆ ಅದು ತಾಯಿಯಂದಿರಲ್ಲಿ ಕಾಣ್ತಾ ಇದೀವಿ ನಾವು. ಅಂತ ದೊಡ್ಡದಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಶಕ್ತಿ, ಸ್ತ್ರೀ ಶಕ್ತಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಕಳೆದ ಒಂದು ವಾರದಿಂದ ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದೆ. ಸಂಜೆ 7:30ರಿಂದ ಪೂಜ್ಯ ಶ್ರೀ ವೇದಮೂರ್ತಿ ಚಂದ್ರಶೇಖರಯ್ಯ ಹಿರೇಮಠ ಶಾಸ್ತ್ರಿಗಳು ನಡೆಸಿಕೊಡ್ತಿದ್ದಾರೆ. 16ನೇ ತಾರೀಕಿನವರೆಗೆ ನಡೆಯುತ್ತೆ. ಇನ್ನು ಕಳೆದ ಹಲವು ದಿನಗಳಿಂದ ಹಮ್ಮಿಕೊಳ್ಳಲಾಗಿದ್ದ ಪುರಾಣ ಪ್ರವಚನ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಉಡಿ ತುಂಬುವ ಸೇವೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ 2 ವರ್ಷ ಆಯಿತು ನಡೆದು. ಅಂದರೆ ಈ ವರ್ಷ ಇನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇವತ್ತು ಉಡಿ ತುಂಬುವ ಶಾಸ್ತ್ರದಿಂದ ಸುಮಾರು ಜನ ಹೆಣ್ಮಕ್ಳು ಇದ್ವಿ. ಮತ್ತು ಬಳೆಶಾಸ್ತ್ರ ಆಗಲಿ, ಉಡಿ ತುಂಬುವ ಶಾಸ್ತ್ರ ಇದೆಲ್ಲ ಕೊಟ್ಟಿದ್ದು ನಾವು ಕುಂತದ್ದು ನೋಡಿದರೆ ತುಂಬ ಖುಷಿ ಆಯಿತು. ಮತ್ತು ನಾವು ಒಂದೇನೋ ನಮ್ಮ ಒಳಗಡೆ ದೇವತೆ ಲಕ್ಷಣಗಳು ಕಂಡಂಗೆ ನಮ್ಗೆ ಒಂಥರ ವಿಜೃಂಭಣೆಯಿಂದ ಆ ಶಕ್ತಿ, ದೇವಿಯ ಶಕ್ತಿ ನಮ್ಮಲ್ಲೇ ಇದೆ ಅಂತ ತುಂಬ ಖುಷಿ ಪಟ್ವಿ. ಮತ್ತು ಇನ್ನೊಂದು ಅನುಭವದ ಮಾತುಗಳು ಕೇಳಬೇಕು. ಒಂದು ಹೆಣ್ಣಿನ ಜೀವನ ಅರ್ಥವಾಗಬೇಕಂದ್ರೆ ಇಂಥ ಸಭೆಯಲ್ಲಿ ನಾವು ಬೆರೆತು ಇವತ್ತು ಸಂಪೂರ್ಣರಾಗಿದ್ದೀವಿ.
ನೂರಾರು ಮುತ್ತೈದೆಯರು ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಆಗಮಿಸಿ ದೇವಿಗೆ ಅಕ್ಕಿ, ಅರಿಶಿನ, ಕುಂಕುಮ ಹಾಗೂ ಹಸಿರು ಬಳೆಗಳನ್ನು ಅರ್ಪಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದ್ರು. ವಿಶೇಷ ಪೂಜಾ ಕೈಂಕರ್ಯಗಳು ಭಕ್ತರ ಕಣ್ಮನ ಸೆಳೆದ್ವು. ಪ್ರವಚನಕಾರರು ಧಾರ್ಮಿಕ ಜಾಗೃತಿ ಮೂಡಿಸಿದ್ರು. ಶ್ರೀಗಳು ಪ್ರತಿ ವರ್ಷವೂ ಪುರಾಣವನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದೇವೆ. ಈ ಬಾರಿ ಹತ್ತಿರದ ಹಳ್ಳಿಗಳಿಂದಲೂ ಸಾವಿರಾರು ಭಕ್ತರು ಬಂದಿದ್ದಾರೆ. ತಾಯಿಯ ಕೃಪೆಯಿಂದ ಎಲ್ಲರಿಗೂ ಸುಖ ಶಾಂತಿ ಸಿಗಲಿ ಅನ್ನೋದೇ ನಮ್ಮ ಆಶಯ ಅಂತ ಆಶಿಸಿದ್ರು. ಆಧುನಿಕತೆಯ ಯುಗದಲ್ಲಿಯೂ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮವು ಭಕ್ತ ಸಮೂಹಕ್ಕೆ ಹಬ್ಬದ ಸೌಭಾಗ್ಯವನ್ನೇ ತಂದಿತ್ತು. ಗುಡಿ ತುಂಬೋ ಕಾರ್ಯಕ್ರಮದಲ್ಲಿ ಗುಡ್ಡಾಪುರದ ಶ್ರೀ ದಾನೇಶ್ವರಿ ಅವರ ಅಂಗವಾಗಿ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಹೆಗ್ಗುಂದೊಡ್ಡಿ ಮತ್ತು ಬೊಡ್ರಿಯಾಳ ಗ್ರಾಮದ ಭಕ್ತಾದಿಗಳು ಮತ್ತು ಸಕಲ ಎಲ್ಲ ಆಜುಬಾಜುರಂಥ ಹಳ್ಳಿಗಳಲ್ಲಿ ಸಹ ಎಲ್ಲರೂ ಬಂದು ಹೆಣ್ಣು ಮಕ್ಕಳು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರ ಮಧ್ಯೆಯಲ್ಲೇ ಉಡಿ ತುಂಬ್ಕೊತೀವಲ್ಲ, ಅದು ಒಂಥರ ಖುಷಿ. ಅದು ಏನೋ ದೇವರಿಂದ ದೇವರಿಚ್ಛೆ ಮಳಸಿದ್ದೇಶ್ವರನ ಆಶೀರ್ವಾದ ಪಡೆದು ನಾವೆಲ್ಲ ಉಡಿ ತುಂಬಿವಂದ್ರೆ ಎಲ್ಲ ಮಹಿಳೆಯರಿಗೂ ಮತ್ತು ಈ ಉಡಿ ತುಂಬಿ ಕಾರ್ಯಕ್ರಮ ನಡೆಸಿಕೊಡುವಂಥ ಎಲ್ಲ ಗುರು ಹಿರಿಯರಿಗೂ ನನ್ನ ಕೃಪಾ ಆಶೀರ್ವಾದವನ್ನು ಹೇಳುತ್ತೇನೆ. ಸಾಲಾಗಿ ಕುಳಿತು ಊಟ ಮಾಡುತ್ತಿರುವ ಭಕ್ತರು, ಬಿಸಿ ಬಿಸಿ ಹೋಳಿಗೆ ಬಡಿಸುತ್ತಿರುವ ದೃಶ್ಯ, ದೊಡ್ಡ ಪಾತ್ರೆಗಳಲ್ಲಿ ಸಿದ್ಧವಾಗಿರುವ ಅನ್ನ, ಸಾರು, ಬದನೆಕಾಯಿ ಚಟ್ನಿ ಮತ್ತು ಚಪಾತಿಗಳ ದೃಶ್ಯಗಳು ಕಂಡುಬಂದವು. ಭಕ್ತಿ ಮತ್ತು ಶ್ರದ್ಧೆಯ ಸಂಗಮವಾಗಿದ್ದ ಈ ಕಾರ್ಯಕ್ರಮದಲ್ಲಿ ಕೇವಲ ಪೂಜೆ ಪುರಾಣ ಮಾತ್ರವಲ್ಲದೆ ಭರ್ಜರಿ ಅನ್ನದಾಸೋಹದ ಮೂಲಕ ಭಕ್ತರ ಮನಗೆಲ್ಲಲಾಯಿತು. ದಾನಮ್ಮ ದೇವಿಯ ಕೃಪೆಯ ಪ್ರಸಾದವಾಗಿ ಇಂದು ಹಮ್ಮಿಕೊಂಡಿದ್ದ ಸಾರ್ವಜನಿಕ ಅನ್ನದಾಸೋಹದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಭಕ್ತಾದಿಗಳು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ತುಂಬ ಖುಷಿ ಆಯಿತು. ಹೋಳಿಗೆ ಮಾಡೋದ್ರಲ್ಲಿನೂ ತುಂಬ ಖುಷಿ ಆಯಿತು. ನಾವು ಮನೆಯಲ್ಲಿ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಮ್ಮ ತಂಗಿ, ನಮ್ಮ ಅತ್ತೆ, ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಮಾಡೋದ್ರು. ಅಂದರೆ ನಮ್ಮೂರಿನ ಜನ ಎಲ್ಲ ಇವತ್ತು ಮಠದಲ್ಲೇ ಇತ್ತು. ತುಂಬ ವಿಜೃಂಭಣೆಯಿಂದ ಯಾವೊಂದು ಕಾರ್ಯಕ್ರಮನೂ ಬೇಸತ್ತು ಮಾಡಲಿಲ್ಲ, ಖುಷಿಯಿಂದನೇ ಮಾಡಿದರು. ಎಲ್ಲರೂ ಒಗ್ಗಟ್ಟಾಗಿ ಒಂದು ಅನ್ನ ಆಗಲಿ ಹೋಳಿಗೆ ಆಗಲಿ ಎಲ್ಲ ಪ್ರಸಾದವನ್ನು ಖುಷಿಯಿಂದ ಮಾಡಿದರು. ಸೇವೆಗಳನ್ನು ಅಷ್ಟೇ ನಮ್ಮೂರಿನ ಗಂಡ್ಮಕ್ಳು, ಹೆಣ್ಮಕ್ಳು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಒಕ್ಕೂಟದಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಹೋಳಿಗೆಯ ಜೊತೆಗೆ ಬಿಸಿ ಬಿಸಿ ಅನ್ನ, ಸಾಂಬಾರ್, ಮೃದುವಾದ ಚಪಾತಿ ಹಾಗೂ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಬದನೆಕಾಯಿ ಪಲ್ಯ ಮಾಡಲಾಗಿತ್ತು. ಸಮಿತಿಯ ಕಾರ್ಯಕರ್ತರು ಸ್ವತಃ ನಿಂತು ಭಕ್ತಿಪೂರ್ವಕವಾಗಿ ಪ್ರಸಾದವನ್ನ ಬಡಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪುರಾಣ ಕೇಳಿ ಧನ್ಯರಾದ ಭಕ್ತರು ತಾಯಿಯ ಪ್ರಸಾದ ಸವಿದು ತೃಪ್ತಿ ವ್ಯಕ್ತಪಡಿಸಿದರು. ವೆಂಕಟೇಶ್ ಮಂಗಿಹಾಳ, ನ್ಯೂಸ್ 24 ಭಾರತ, ಯಾದಗಿರಿ.